ಹಾಗೆ ಬಿಗ್ ಬಾಸ್ ಶೋ ನಡ್ಸ್ಕೊಡ್ಬೇಕಾದ್ರೇನೆ ಅಂದರೆ ಈ ಸೀಸನಲ್ಲೇ ಅವ್ರ ತಾಯಿ ಕೂಡ ನಿಧನರಾಗ್ತಾರೆ. ಅದು ಯೋಗರಾಜ್ ಸರ್ ಬಂದು ನಿಮಗೆಲ್ಲ ತಿಳಿಸ್ತಾರೆ. ನಿಮಗೆ ಅವರ ಫ್ಯಾಮಿಲಿ ಜೊತೆ ಎಷ್ಟು ಒಳ್ಳೆ ಬಾಂಡಿಂಗ್ ಇತ್ತು? ಹಾಗೆ ಸುದೀಪ್ ಸರ್ ತಾಯಿ ಬಗ್ಗೆ ಏನು ಹೇಳ್ತೀರಾ? ನಾನು ಸುದೀಪ್ ಅಣ್ಣನ ತಾಯಿನ ಅಷ್ಟೊಂದು ನೋಡಿಲ್ಲ, ಬಟ್ ನೋಡಿದ್ದೀನಿ ನಾನು. ನೋಡಿ ಅವ್ರ ಆಶೀರ್ವಾದ ಎಲ್ಲ ತೊಗೊಂಡಿರೋದಿದೆ. ನಾವು ಪ್ರತಿ ಮ್ಯಾಚ್ಗೆ ಹೋಗ್ಬೇಕಾದ್ರೆ ಅಣ್ಣ ಅವ್ರ ಜೊತೆಗೆ ವೀಡಿಯೋ ಕಾಲಲ್ಲಿ ನಮ್ಮನ್ನ ಹತ್ರ ಎಲ್ಲ ಮಾತಾಡ್ಸೋರು. ಸೊ ಆ ಒಂದು ಬಾಂಡಿಂಗ್ ಇದೆ. ಸೊ ಅಂಥ ಮಗನ ಭೂಮಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಇಡೀ ಕರ್ನಾಟಕ ಇಷ್ಟಪಡುವಂಥ ವ್ಯಕ್ತಿ ಅಂಥವ್ರನ್ನ ನಮಗೆ ಕೊಟ್ಟು ನಮಗೆ ಪರಿಚಯ ಮಾಡಿಸಿದ್ದಾರೆ. ಅಂಥ ವ್ಯಕ್ತಿ ಹೋದಾಗ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂತು. ಅನ್ಫಾರ್ಚುನೇಟ್ ಅಣ್ಣ ಆ ಟೈಮಲ್ಲಿ ಇರೋಕ್ಕಾಗಲಿಲ್ಲ ಅನ್ನೋದೊಂದಿತ್ತು ಎಲ್ಲರಿಗೂ. ಎಲ್ಲರಿಗೂ ತುಂಬಾ ಭಾರನೇ ಆಯಿತು. ಅಂದರೆ ತುಂಬ ದುಃಖ ಆಯಿತು. ಯಾವ್ಯಾವುದೋ ಮಾಡಿದ ಮಿಸ್ಟೇಕಿಗೆ ಅವ್ರು ತುಂಬ ಲಾಂಗ್ ಅವರ್ಸ್ ನಿಂತ್ಕೊಂಡು ಅದನ್ನೆಲ್ಲ ಮಾತಾಡಿ ಹೋಗ್ಬೇಕಾಯ್ತು ಅನ್ನೋದೊಂದೆಲ್ಲ ಇತ್ತು. ಸೊ ತುಂಬಾ ಬೇಜಾರಾಯಿತು ಅವಾಗ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಫೀಲಿಂಗ್ಸ್ನ, ಬಟ್ ತುಂಬ ಬೇಜಾರಾಯಿತು. ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ತುಂಬ ಇನ್ನೂ ಒಂದು ಪ್ರೌಡ್ ಫೀಲಿಂಗ್ ಬಂತು. ಅಷ್ಟು ಇದಾಗಿದ್ರೂ, ಅಷ್ಟು ಕ್ರಿಟಿಕಲ್ ಸಿಚುವೇಶನ್ ಇದ್ದರೂ ಈ ಸ್ಟೇಜ್ನ ಬಿಟ್ಟೋಗಲಿಲ್ಲ. ಆ್ಯಂಡ್ ಅವ್ರ ಕರ್ತವ್ಯನಿಷ್ಠೆ ನಮಗೆಲ್ಲ ತುಂಬ ಗ್ರೇಟ್ ಅನ್ನಿಸ್ತು. ಯಾವಾಗ ಒಬ್ಬ ಮೆನ್ಸರ್ ಸ್ಪೆಷಲ್ ಅನ್ನಿಸ್ತಾನೆ ಈ ಥರ ವಿಚಾರಗಳಲ್ಲಿ, ಅವ್ರದ್ದು ಸ್ಟ್ಯಾಂಡ್ಸ್ ತಗೊಳ್ಳೋ ರೀತಿಗಳಲ್ಲಿ, ಅವ್ರು ಮಾಡೋ ಕೆಲಸನ ಎಷ್ಟು ಪ್ರೀತಿಸ್ತಾರೆ ಅನ್ನೋ ವಿಷಯಗಳಲ್ಲಿ ನಮ್ಗೆ ಇಷ್ಟ ಆಗ್ತಾ ಹೋದರು. ಸೊ ಈಸ್ ಆ್ಯನ್ ಇನ್ಸ್ಪಿರೇಷನ್ ಲೈಕ್ ತುಂಬ ಜನಕ್ಕೆ, ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ. ಆ್ಯಂಡ್ ಈ ಸ್ಟುಡ್ ಅಪ್ ಅಂದರೆ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಲೆವೆಲ್ ಮೇಲೆ ಹೋದ್ರು ಅಂತ ಅನಿಸುತ್ತೆ ನನಗೆ. ಸರ್, ಬಿಗ್ ಬಾಸ್ ಮನೆಯಲ್ಲಿ ನೀವು ಒಂಥರ ಟಫ್ ಫೈಟರ್ ಕಂಟೆಸ್ಟೆಂಟ್. ನೀವು ರಂಜಿತ್ ಅವರಿಬ್ಬರು ಲಾಸ್ಟ್ವರೆಗೂ ಇರಬೇಕಂತ ಅನ್ಕೋತಿದ್ರಿ. ಆದರೆ ಅನ್ಫಾರ್ಚುನೇಟ್ಲಿ ರಂಜಿತ್ ಅವರು ಬೇಗ ಬರ್ತಾರೆ. ನೀವು ಏನಾದರೂ ಅವ್ರ ಥರನೇ ಪುಷ್ ಮಾಡಿದರೆ ಅಥವಾ ಸ್ಟ್ಯಾಂಡ್ ತೊಗೊಂಡಿದ್ರೆ ಹೊರಗಡೆ ಬಂದ್ಬಿಡ್ತಿದ್ರೇನು? ಅಂದರೆ ಬಿಕಾಸ್ ನಿಮಗೆ ಕೋಪ ಜಾಸ್ತಿ ಅಂತ ನಾವು ಕೇಳಿದ್ದೀವಿ. ಅಂದರೆ ನನಗೆ ತುಂಬ ಸ್ಟ್ರಿಕ್ಟಾಗಿ ಗೊತ್ತಿತ್ತು, ಇಲ್ಲಿ ಯಾರನ್ನೇ ಬೇರೆಯವ್ರನ್ನ ನಾವು ಏನಾದ್ರು ಕೈ ಎತ್ತಿದ್ವಿ ಅಂತಂದರೆ ನಾವು ಆಚೆ ಬರ್ತೀವಿ ಅಂತ. ರಂಜಿತ್ಗೂ ಗೊತ್ತಿತ್ತು. ಅದೊಂದು ಏನೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಅದು ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಆಗಿರೋದು ಅಷ್ಟೇ. ಆ್ಯಂಡ್ ರಂಜಿತ್ ಏನು ಹೊಡೆದೂ ಇಲ್ಲ, ಅದು ಪುಷ್ ಮಾಡಿರೋದಷ್ಟೇ. ಅದೊಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಆಗಬಾರ್ದಾಗಿತ್ತು. ಆ್ಯಂಡ್ ಡೆಫಿನೆಟ್ಲಿ ನಾನು ಆ ಪೊಸಿಷನ್ಲಿ ಇದ್ದಿದ್ದರೆ ಆ್ಯಂಡ್ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ನಾನು ಏನಾದರೂ ಯಾಮಾರಿದ್ದಿದ್ರೆ ನಾನು ಆಚೆ ಬರೋದಂತೂ ಖಂಡಿತನೇ ಆಗಿತ್ತು. ಯಾಕಂದರೆ ಬಿಗ್ ಬಾಸ್ ಮನೇಲಿ ಆ ಥರದ್ದೆಲ್ಲ ನಡೆಯೋಕ್ಕೆ ಬಿಡೋದೇ ಇಲ್ಲ. ಡೆಫಿನೆಟ್ಲಿ ನಾನಲ್ಲೆಲ್ಲೂ ಒಂದು ಕಡೆ ನನ್ನ ಕೂಲ್ನೆಸ್ನ ಕಳ್ಕೊಳ್ಳಿಲ್ಲ, ಕಾಮ್ನೆಸ್ನ ಕಳ್ಕೊಳ್ಳಿಲ್ಲ. ಸೊ ಹಾಗಾಗಿ ಹಂಗಾಯಿತು. ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಆಗಲಿಲ್ಲ. ಅದೊಂದು ಅನ್ಫಾರ್ಚುನೇಟ್ ಪುಷ್ ಎಲ್ಲಾಯಿತು, ಹೇಗಾಯಿತು ಅನ್ನೋದು ಗೊತ್ತಿಲ್ಲ ರಂಜಿತ್ಗೂ ಕೂಡ. ಅದೊಂದು ಆಯಿತು. ವೆರಿ ಅನ್ಫಾರ್ಚುನೇಟ್, ವೆರಿ ಸ್ಯಾಡ್ ಮೂಮೆಂಟ್. ರಂಜಿತ್ ಆಚೆ ಬಂದಿದ್ದು. ರಂಜಿತ್ ಅವ್ರು ಹೊರಗಡೆ ಬಂದಮೇಲೆ ನೀವು ಜಾಸ್ತಿ ಕನೆಕ್ಟ್ ಆಗಿದ್ದೆ ರಜತ್ ಅವ್ರ ಜೊತೆ. ನಿಮ್ಮಿಬ್ರದ್ದು ಡುಯೋ ಅಂತು, ಅಂದರೆ ಅವ್ರಿಗೆ ಕಾಲು ಎಳೆಯೋದು, ಅವ್ರು ಕೌಂಟರ್ ಕೊಡೋದು, ನೀವು ನಗೋದು, ಅದೊಂಥರ ಜನಕ್ಕೆ ತುಂಬ ಹತ್ತಿರ ಆಗಿತ್ತು. ಅದು ತುಂಬ ಎಂಟರ್ಟೈನಿಂಗ್ ಅನ್ನಿಸ್ತಿತ್ತು. ರಜತ್ ಅವ್ರ ಬಗ್ಗೆ ಹೇಳಿ. ರಜತ್ ಇಸ್ ಅ ಗೋಲ್ಡನ್ ಹಾರ್ಟೆಡ್ ಪರ್ಸನ್. ಅಂದರೆ ಯಾವುದು ಕಲ್ಮಶ ಇಲ್ಲ. ಇದ್ದಂಗೆ ನೇರವಾಗಿ ಹೇಳೋದು, ತಪ್ಪನ್ನ ತಪ್ಪು ಅಂತ ನೇರವಾಗಿ ಹೇಳೋದು, ಆ ಥರ ವ್ಯಕ್ತಿತ್ವ. ಆ್ಯಂಡ್ ಆ ವ್ಯಕ್ತಿ ಒಂದು ಫ್ರೆಂಡಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಇನಿಷಿಯಲ್ ಟೈಮಿಂದ ನನಗೆ ಗೊತ್ತಾಯಿತು. ಸೊ ಎಲ್ಲೋ ಅದೊಂದು ಫ್ರೆಂಡ್ಶಿಪ್ಪು ನನಗೆ ಈಗ ಬೇಕಿತ್ತು. ಅಂದರೆ ನನಗೆಲ್ಲೋ ಆ ವ್ಯಕ್ತಿ ನನಗೆ ಚೆನ್ನಾಗಿ ಅನಿಸಿದ್ರು, ಒಂದೊಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಹೋಗಿ ಮಾತಾಡ್ಸಿದ್ದು ಅವ್ರನ್ನ ತುಂಬ ಚೆನ್ನಾಗಿ. ಆ್ಯಂಡ್ ಆ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಹಂಗಂತ ಎಲ್ಲೋ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾಗಲಿ, ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದಾಗಲಿ ಎಲ್ಲೂ ಇಲ್ಲ. ಅವ್ರ ಆಟನೇ ಬೇರೆ ಇತ್ತು, ನನ್ನ ಆಟನೇ ಬೇರೆ ಇತ್ತು. ವಿ ರೆಸ್ಪೆಕ್ಟ್ ಈಚ್ ಅದರ್. ಆ್ಯಂಡ್ ಸೋ ಮೆನಿ ಟೈಮ್ಸ್ ನಾವು ಅವ್ರನ್ನ ತುಂಬ ಅಡ್ಮೈರ್ ಮಾಡಿದ್ದಿದೆ, ಅವ್ರ ಆಟನ, ಅವ್ರು ಇದ್ದಿದ್ದ ರೀತಿನ. ಆ್ಯಂಡ್ ಅವ್ರು ನನ್ನನ್ನು ಅಡ್ಮೈರ್ ಮಾಡಿದ್ದಿದೆ, ನಾನು ಇದ್ದಿದ್ದ ರೀತಿನ. ವಿ ವರ್ ಗುಡ್. ಆ್ಯಂಡ್ ಒಳ್ಳೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗಳ ಥರ ಮಜಾ ಮಸ್ತಿ ಮಾಡ್ಕೊಂಡು ಆರಾಮಾಗಿದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.